ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಅ ಆ ಕಾರಗಳ ಮುಂದೆ ಉತ್ತರ ಪದದ ಇ ಈ ಕಾರಗಳು ಬಂದಾಗ ಎ ಕಾರವು, ಉ ಉ ಕಾರವು ಬಂದಾಗ ಓ ಸ್ವರವು, ರು ಕಾರವು ಬಂದಾಗ ಅರ್ ಕಾರವು ಆದೇಶವಾಗಿ ಬಂದರೆ ಗುಣಸಂಧಿ ಎನ್ನುತ್ತಾರೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ, ಬಟ್ ಇದನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಅ ಅಥವಾ ಆ ಆಗಿದ್ರೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಇ ಅಥವಾ ಇ ಆಗಿದ್ರೆ ಸಂಧಿ ಪದದಲ್ಲಿ ಎ ಅಕ್ಷರ ಬರುತ್ತೆ ಅಷ್ಟೇ. ಅದೇ ರೀತಿ ಉತ್ತರ ಪದದ ಮೊದಲ ಅಕ್ಷರ ಉ ಅಥವಾ ಉ ಆಗಿದ್ರೆ ಸಂಧಿ ಪದದಲ್ಲಿ ಓ ಅಕ್ಷರ ಬರುತ್ತೆ. ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರ ರು ಆಗಿದ್ರೆ ಸಂಧಿ ಪದದಲ್ಲಿ ಅರ್ ಬರುತ್ತೆ. ನೀವು ಈ ಟೇಬಲ್ ನೆನ್ಪಿಟ್ಕೊಂಡ್ರೆ ಸಾಕು, ಗುಣಸಂಧಿನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈಗ ನಾವು ಇದನ್ನು ಕೆಲವೊಂದು ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಆ ಸ್ವರದ ಮುಂದೆ ಈ ಸ್ವರ ಬಂದಾಗ ಸಂಧಿ ಪದದಲ್ಲಿ ಎ ಕಾರ ಹೇಗೆ ಬರುತ್ತೆ ಅಂತ ನೋಡೋಣ. ಮಹಾ ಪ್ಲಸ್ ಇಂದ್ರ ಮಹೇಂದ್ರ, ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ಈ ಉದಾಹರಣೆ ನೋಡಿ, ಪೂರ್ವ ಪದ ಆ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಈ ಅಕ್ಷರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿಪದ ಮಹೇಂದ್ರನ ಗಮನಿಸಿದರೆ ಆ ಮತ್ತು ಈ ಜಾಗದಲ್ಲಿ ಎ ಸ್ವರ ಬಂದಿದೆ. ಇನ್ನೊಂದ್ಸಲ ಗಮನಿಸಿ, ಮಹೇಂದ್ರ. ಸೊ ಇದು ಗುಣಸಂಧಿ.